ನನಗೆ ಈಗ ತಾನೇ ಸುದ್ದಿ ಬರ್ತಾ ಇತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಇಲ್ಲಿ ಜಾಮೀನು ಸಿಕ್ಕಿದೆ ಅನ್ನೋಂಥ ವಿಚಾರ. ಅದ್ರ ಬಗ್ಗೆ ನನಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಾನು ನೋಡಿಲ್ಲ. ಯಾಕಂದರೆ ನಾನು ಏರ್ಪೋರ್ಟ್ನಿಂದ ಬರೋಂಥ ಟೈಮಲ್ಲಿ ಫ್ಲೈಟಲ್ಲಿ ನಾನು ಕುಂತ ಟೈಮಲ್ಲಿ ಮಾಧ್ಯಮ ಸ್ನೇಹಿತರೆಲ್ಲರಿಗೂ ಫೋನಲ್ಲಿ ಮಾತಾಡ್ತಾಯಿದ್ರು, ರಾಮ್ಲು ಅವರೇ ಇದು ಇಡಿ ದಾಳಿ ಆಗ್ತಾ ಇದೆ, ನೀವು ಮಾತಾಡಬೇಕು ಅನ್ನೋಂಥ ಟೈಮಲ್ಲಿ ಕೆಲವು ಕಡೆ ನಾನು ಮಾತಾಡಿದೆ, ಕೆಲವು ಚಾನಲ್ಗಳಿಗೆ ಮಾತಾಡೋಕ್ಕಾಗಲಿಲ್ಲ. ಅದಕ್ಕೂ ನೇರವಾಗಿ ಇಲ್ಲಿಯೇ ನಾನು ಬಂದಿದ್ದೀನಿ, ವಿಚಾರ ಎಲ್ಲ ಕೂಡ ತಿಳಿಸಿದ್ದೀನಿ. ಮತ್ತು ಪುನಃ ಇದ್ರ ಬಗ್ಗೆ ನಾನು ಜನಾರ್ದನ್ ರೆಡ್ಡಿ ಅವರು ಡೀಟೇಲ್ ಆಗಿ ತಿಳ್ಕೊಂಡು ತಮಗೆ ತಿಳಿಸೋಂಥ ಕೆಲಸ ಮಾಡ್ತೀನಿ. ರಾಜ್ಯದಲ್ಲಿ ಜಾತಿ ಸಮೀಕ್ಷೆಯನ್ನ ಮತ್ತೆ ಹೊಸದಾಗಿ ಮಾಡಬೇಕು ಅನ್ನುವಂಥದ್ದನ್ನ ಕೇಂದ್ರದಲ್ಲಿ ನಿನ್ನೆ ಸಿಎಂ ಕಾಂಗ್ರೆಸ್ ಹೈಕಮಾಂಡ್. ಸರ್, ನಾನು ಮುಂಚೆಯಿಂದ ಕೂಡ ಈ ಜಾತಿ ಸಮೀಕ್ಷೆ ವಿಚಾರವನ್ನು ಭಾಳಷ್ಟು ಗಟ್ಟಿಯಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದ ಕೂಡ ವಾದಿಸ್ಕೊತ ಬಂದೀವಿ. ನಾವು ಯಾವತ್ತೂ ಕೂಡ ಜನಗಣತಿ ಇವತ್ತು ಈ ವಿಚಾರದಲ್ಲಿ ನಾವು ವಿರೋಧಿಗಳಲ್ಲ, ಭಾಳ ಕ್ಲಾರಿಟಿಯಾಗಿ ಹೇಳ್ತಾ ಇದ್ದೀವಿ. ಆಗಿನ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಹೇಳ್ತಾ ಇತ್ತು, ಏನು ಹೇಳ್ತಾ ಇದ್ದಾರೆ, ನಾವು ಇಷ್ಟೊಂದು ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ, ಈ ಖರ್ಚು ಮಾಡಿ ಇವತ್ತು ಇಷ್ಟೊಂದು ಜನಗಣತಿ ವಿಚಾರದಲ್ಲಿ ನಮಗೆ ಎಲ್ಲ ಕೂಡ ಸಿದ್ಧತೆ ಮಾಡಿಕೊಂಡಿದ್ವಿ ಅಂದೇಳಿ ಅವರೇ ಹೇಳಿದಂಥವ್ರು ನಾವು ಇವತ್ತು ಬಿಡುಗಡೆ ಮಾಡ್ತೀವಿ, ನಾಳೆ ಬಿಡುಗಡೆ ಮಾಡ್ತೀವಿ, ನಾಡ್ದ ಬಿಡುಗಡೆ ಮಾಡ್ತೀವಿ, ಇಷ್ಟೊಂದು ರೊಕ್ಕ ಖರ್ಚು ಮಾಡಿದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಉಳ್ಳಿಯಲ್ಲಿ ಹುಣಸೆಹಣ್ಣು ತೊಳೆದಂತಾಗುತ್ತೆ, ನದಿಯಲ್ಲಿ ನೀರಲ್ಲಿ ಹುಣಸೆಹಣ್ಣು ತೊಳೆದಂತಾಗುತ್ತೆ ಅವರೇ ಹೇಳ್ತಾ ಇದ್ರು, ನಾನೇನು ಹೇಳಿಲ್ಲ, ಅವರೇ ಹೇಳ್ತಾ ಇದ್ರು. ಆದರೆ ಇವತ್ತೇನು ಪರಿಸ್ಥಿತಿ ಏನಾಗಿದೆ, ಮತ್ತೆ ನಿನ್ನೆ ಹೋಗಿ ಇನ್ನೊಂದು ರಾಗ ಹೇಳಿದ್ರಿ. ಈ ರಾಗಗಳೆಲ್ಲ ಕೂಡ ಜನರಿಗೆ ಗೊತ್ತಾಗ್ತಾವೆ, ಎಲ್ಲೆಲ್ಲಿ ನಿಮಗೆ ಸಮಸ್ಯೆ ಬರುತ್ತೇನೋ. ಇವತ್ತು ಇಷ್ಟು ಮಂದಿ 11 ಮಂದಿ ಡೆತ್ ಆದರು ಈ IPL ಮ್ಯಾಚ್ ವಿಚಾರದಲ್ಲಿ. 11 ಮಂದಿ ಡೆತ್ ಆದದನ್ನು ಡೈವರ್ಟ್ ಮಾಡೋ ಸಲುವಾಗಿ ಇವೆಲ್ಲ ಎತ್ಕೊಂಡು ಕುಂತೀರಿ. ನನಗೆ ಈಗ ತಾನೇ ಸುದ್ದಿ ಬರ್ತಾ ಇತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಇಲ್ಲಿ ಜಾಮೀನು ಸಿಕ್ಕಿದೆ ಅನ್ನೋಂಥ ವಿಚಾರ. ಅದ್ರ ಬಗ್ಗೆ ನನಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಾನು ನೋಡಿಲ್ಲ. ಯಾಕಂದರೆ ನಾನು ಏರ್ಪೋರ್ಟ್ನಿಂದ ಬರೋಂಥ ಟೈಮಲ್ಲಿ ಫ್ಲೈಟಲ್ಲಿ ನಾನು ಕುಂತ ಟೈಮಲ್ಲಿ ಮಾಧ್ಯಮ ಸ್ನೇಹಿತರೆಲ್ಲರಿಗೂ ಫೋನಲ್ಲಿ ಮಾತಾಡ್ತಾಯಿದ್ರು, ರಾಮ್ಲು ಅವರೇ ಇದು ಇಡಿ ದಾಳಿ ಆಗ್ತಾ ಇದೆ, ನೀವು ಮಾತಾಡಬೇಕು ಅನ್ನೋಂಥ ಟೈಮಲ್ಲಿ ಕೆಲವು ಕಡೆ ನಾನು ಮಾತಾಡಿದೆ, ಕೆಲವು ಚಾನಲ್ಗಳಿಗೆ ಮಾತಾಡೋಕ್ಕಾಗಲಿಲ್ಲ. ಅದಕ್ಕೂ ನೇರವಾಗಿ ಇಲ್ಲಿಯೇ ನಾನು ಬಂದಿದ್ದೀನಿ, ವಿಚಾರ ಎಲ್ಲ ಕೂಡ ತಿಳಿಸಿದ್ದೀನಿ. ಮತ್ತು ಪುನಃ ಇದ್ರ ಬಗ್ಗೆ ನಾನು ಜನಾರ್ದನ್ ರೆಡ್ಡಿ ಅವರು ಡೀಟೇಲ್ ಆಗಿ ತಿಳ್ಕೊಂಡು ತಮಗೆ ತಿಳಿಸೋಂಥ ಕೆಲಸ ಮಾಡ್ತೀನಿ. ರಾಜ್ಯದಲ್ಲಿ ಜಾತಿ ಸಮೀಕ್ಷೆಯನ್ನ ಮತ್ತೆ ಹೊಸದಾಗಿ ಮಾಡಬೇಕು ಅನ್ನುವಂಥದ್ದನ್ನ ಕೇಂದ್ರದಲ್ಲಿ ನಿನ್ನೆ ಸಿಎಂ ಕಾಂಗ್ರೆಸ್ ಹೈಕಮಾಂಡ್. ಸರ್, ನಾನು ಮುಂಚೆಯಿಂದ ಕೂಡ ಈ ಜಾತಿ ಸಮೀಕ್ಷೆ ವಿಚಾರವನ್ನು ಭಾಳಷ್ಟು ಗಟ್ಟಿಯಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದ ಕೂಡ ವಾದಿಸ್ಕೊತ ಬಂದೀವಿ. ನಾವು ಯಾವತ್ತೂ ಕೂಡ ಜನಗಣತಿ ಇವತ್ತು ಈ ವಿಚಾರದಲ್ಲಿ ನಾವು ವಿರೋಧಿಗಳಲ್ಲ, ಭಾಳ ಕ್ಲಾರಿಟಿಯಾಗಿ ಹೇಳ್ತಾ ಇದ್ದೀವಿ. ಆಗಿನ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಹೇಳ್ತಾ ಇತ್ತು, ಏನು ಹೇಳ್ತಾ ಇದ್ದಾರೆ, ನಾವು ಇಷ್ಟೊಂದು ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ, ಈ ಖರ್ಚು ಮಾಡಿ ಇವತ್ತು ಇಷ್ಟೊಂದು ಜನಗಣತಿ ವಿಚಾರದಲ್ಲಿ ನಮಗೆ ಎಲ್ಲ ಕೂಡ ಸಿದ್ಧತೆ ಮಾಡಿಕೊಂಡಿದ್ವಿ ಅಂದೇಳಿ ಅವರೇ ಹೇಳಿದಂಥವ್ರು ನಾವು ಇವತ್ತು ಬಿಡುಗಡೆ ಮಾಡ್ತೀವಿ, ನಾಳೆ ಬಿಡುಗಡೆ ಮಾಡ್ತೀವಿ, ನಾಡ್ದ ಬಿಡುಗಡೆ ಮಾಡ್ತೀವಿ, ಇಷ್ಟೊಂದು ರೊಕ್ಕ ಖರ್ಚು ಮಾಡಿದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಉಳ್ಳಿಯಲ್ಲಿ ಹುಣಸೆಹಣ್ಣು ತೊಳೆದಂತಾಗುತ್ತೆ, ನದಿಯಲ್ಲಿ ನೀರಲ್ಲಿ ಹುಣಸೆಹಣ್ಣು ತೊಳೆದಂತಾಗುತ್ತೆ ಅವರೇ ಹೇಳ್ತಾ ಇದ್ರು, ನಾನೇನು ಹೇಳಿಲ್ಲ, ಅವರೇ ಹೇಳ್ತಾ ಇದ್ರು. ಆದರೆ ಇವತ್ತೇನು ಪರಿಸ್ಥಿತಿ ಏನಾಗಿದೆ, ಮತ್ತೆ ನಿನ್ನೆ ಹೋಗಿ ಇನ್ನೊಂದು ರಾಗ ಹೇಳಿದ್ರಿ. ಈ ರಾಗಗಳೆಲ್ಲ ಕೂಡ ಜನರಿಗೆ ಗೊತ್ತಾಗ್ತಾವೆ, ಎಲ್ಲೆಲ್ಲಿ ನಿಮಗೆ ಸಮಸ್ಯೆ ಬರುತ್ತೇನೋ. ಇವತ್ತು ಇಷ್ಟು ಮಂದಿ 11 ಮಂದಿ ಡೆತ್ ಆದರು ಈ IPL ಮ್ಯಾಚ್ ವಿಚಾರದಲ್ಲಿ. 11 ಮಂದಿ ಡೆತ್ ಆದದನ್ನು ಡೈವರ್ಟ್ ಮಾಡೋ ಸಲುವಾಗಿ ಇವೆಲ್ಲ ಎತ್ಕೊಂಡು ಕುಂತೀರಿ.